ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಕವನ. ಇವತ್ತು ಶನಿವಾರ, ಸೊ ಸ್ನಾನ ಮಾಡಿಕೊಂಡು ಇವತ್ತು ಪೂಜೆ ಇದೆ ಅಲ್ವಾ, ಈ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಇದು ಕಾಟನ್ ಸ್ಯಾರಿ, ಸುದರ್ಶನ್ ಸಿಲ್ಕಲ್ಲಿ ತಂದಿದ್ದು. ಇದ್ರ ಕಾಸ್ಟು 700 ರುಪೀಸ್ ಅಷ್ಟೇ ಈ ಸ್ಯಾರಿ ಕಾಸ್ಟು. ಬಟ್ ಚೆನ್ನಾಗಿದೆ, ವರ್ಕಿಂಗ್ ವುಮೆನ್ಗೆ ಸ್ಯಾರಿ ತುಂಬ ಚೆನ್ನಾಗಿರುತ್ತೆ. ಇವಾಗ ಪೂಜೆ ಮಾಡಬೇಕು, ಸೊ ಮತ್ತು ಅಡುಗೆನೂ ಮಾಡಬೇಕು. ನೋಡೋಣ ಇವತ್ತಿನ ಪೂಜೆ ಎಲ್ಲ ಹೇಗೆ ಸಾಗುತ್ತೆ ಅಂತ ಗೊತ್ತಿಲ್ಲ. ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಕರೆಂಟ್ ಹೋಗಿದೆ, ಕರೆಂಟ್ ಬಂದಿದ ತಕ್ಷಣ ದೀಪ ಹಂಚ್ಬಿಡ್ಬೇಕು ಫಸ್ಟು. ಯಾಕೋ ಬೆಳಗ್ಗೆಯಿಂದ ನಮ್ಮ ಮನೆ ಹತ್ರ ಕರೆಂಟ್ ಇಲ್ಲ, ಸೊ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಸದ್ಯಕ್ಕೆ ನಮ್ಮ ಮನೆಯಲ್ಲಿ ಒಂದು ಪೂಜಾ ರೂಮ್ ಇಲ್ಲ, ಮನೆ ಕಟ್ಟಿಸ್ತಾ ಇದ್ದೀವಿ. ಸೊ ಅದರಲ್ಲಿ ಖಂಡಿತವಾಗೂ ಪೂಜಾ ರೂಮ್ ಇರುತ್ತೆ. ನನಗೂ ಬೇಜಾರೇನೆ ಪೂಜಾ ರೂಮ್ ಇಲ್ದಿರೋದಕ್ಕೆ. ಆದರೂ ಏನು ಮಾಡಲಿದ್ದು, ಮನೆ ತುಂಬ ದೊಡ್ಡದಾಗಿದೆ, ಆಗಲಿ ಪೂಜಾ ರೂಮ್ ಇಲ್ಲ, ಅದೊಂದು ಬೇಜಾರು. ಕರೆಂಟ್ ಕಾದು ಸಾಕಾಯಿತು, ಕರೆಂಟ್ ಬರಲಿಲ್ಲ. ಟೈಮ್ ಆಗ್ತಾಯಿದೆ, ದೀಪ ಹಚ್ಬಿಡ್ತೀನಿ. ಏಕೇಶವೈ ಮಾಧವೈ ಗೋವಿಂದ ರಕ್ಷ ರಕ್ಷ ಪಾಹಿನೋ ಪರಮಾನಂದ. ಹಿಂಗೆ ಕಿಚನ್ಗೆ ಬಂದಿದ್ದೀನಿ, ನೋಡೋಣ ಏನು ಮಾಡ್ತೀನಿ ಅಂತ. ಆ್ಯಕ್ಚುಲಿ ನಿನ್ನೆದು ಅವರೆಕಾಳು ಸಾಂಬಾರಿದೆ, ಅದಕ್ಕೆ ಮುದ್ದೆ ಮಾಡ್ಕೊಂಡು ಊಟ ಮಾಡ್ತೀನಿ. ಅವರೆಕಾಳು ಸಾರಿಗೆ ಮುದ್ದೆ ತುಂಬ ಚೆನ್ನಾಗಿರುತ್ತೆ. ಸೊ ಬನ್ನಿ ಹೆಂಗೆ ಮಾಡ್ತೀನಿ ನೋಡಿ. ಮುದ್ದೆಗೆ ಇಟ್ಟಿದ್ದೀನಿ, ಮುದ್ದೆ ಆಗ್ತಾಯಿದೆ. ನೆನಾಕಿರೋಂಥ ಮತ್ತೆ ಅವರೆಕಾಳಿದ್ದಾವೆ. ನಮ್ಮ ಮನೇಲಿ ಸತತವಾಗಿ 4 ದಿನದಿಂದ ಅವರೆಕಾಳು ಸಾರು, ಅವರೆಕಾಳು ಉಪ್ಪಿಟ್ಟು ನಡೀತಾನೇ ಇದೆ. ಸೊ ಇದು ಸೀಸನ್ ಆಗೋಗೋವರೆಗೂ ಇದೇ ನಮಗೆ ಫೈನಲ್ ಅನಿಸುತ್ತೆ, ಇದೇ ಗತಿ. ಆದರೂ ವರ್ಷ ಪೂರ್ತಿ ಬೆಳೆ ತಿಂತೀವಲ್ವಾ, ಸೀಸನ್ ಅಲ್ಲಾದರೂ ತಿಂದೇ ಇದ್ದರೆ ಹೇಗೆ. ಪೂಜೆ ಆಯಿತು, ಮುದ್ದೆ ಊಟ ಮಾಡ್ತೀನಿ, ಸ್ವಲ್ಪ ತೋರಿಸ್ಬಿಟ್ಟು ಮಲ್ಕೊತೀನಿ. ಡಿಮಾರ್ಟಿಂದ ತಂದಿರೋ ಹಪ್ಪಳ ಇದೆ, ಮಾಡಬೇಕು ಬೇಗ, ಇನ್ನೂ ಡೌಟ್ ಇದೆ. ಸರಿ ಟ್ರೈ ಮಾಡೋಣ ಹೆಂಗಿರುತ್ತೆ ಅಂತ. ಇದೆ ನಾನು ಫಸ್ಟ್ ಡಿಮಾರ್ಟಿಂದ ತೊಗೊಂಬಂದಿರೋ ಹಪ್ಪಳ. ಇನ್ನೆಲ್ಲ ಮನೇಲಿ ಅಕ್ಕ ಮಾಡ್ತಾರೆ, ಇದು ಅದನ್ನೇ ತಂದು ಸ್ಟೋರ್ ಮಾಡ್ಕೊಂಡು ತೆಗಿಸ್ತಾ. ಬಟ್ ಈ ಸಾರಿ ಎಲ್ಲ ಖಾಲಿ ಆಗಿಬಿಟ್ಟಿದೆ ಬೇಗನೆ, ಹಾಗಾಗಿ ಮನೇಲಿ ಏನೂ ಇಲ್ಲ, ಅದಕ್ಕೆ ಇದು ತೊಗೊಂಬಂದಿದ್ದೆ. ಸೊ ಬಿಸಿಯಾಗಿರೋ ಮುದ್ದೆ ರೆಡಿ ಇದೆ, ಬಿಸಿದು ಸಾಂಬಾರು, ಅವರೆಕಾಳು ಸಾಂಬಾರು, ಆಲೂಗೆಡ್ಡೆ ಹಾಕಿ ಮಾಡಿರೋ ಸಾಂಬಾರು. ಸೊ ಟೇಸ್ಟ್ ನೋಡೋಣ. ನಾನೇ ಮುದ್ದೆ ಮಾಡ್ತೀನಿ, ಮುದ್ದೆ ಮಾಡೋಕ್ಕೆ ಚೆನ್ನಾಗಿ ಬರುತ್ತೆ. ನಂಗೆ ಮುದ್ದೆ ಅಂದರೆ ತುಂಬ ಇಷ್ಟ. ಮಟನ್ ಸಾರಿಗೆ ಮತ್ತು ಅವರೆಕಾಳು ಸಾಂಬಾರಿಗೆ ತುಂಬ ಚೆನ್ನಾಗಿರುತ್ತೆ. ಮಾಡಿ ನಂಬ್ತಾ ಇದ್ದರೆ ಟೇಸ್ಟೇ ಬೇರೆ ಗಾಯ್ಸ್. ನಿಜವಾಗ್ಲೂ ಅವರೆಕಾಳು ಸಾರಲ್ಲಿ ಮುದ್ದೆ ತುಂಬ ಚೆನ್ನಾಗಿದೆ. ಸಾರಿ, ಮುಂಚೆನೇ ಕರಿ. ಸೊ ಇದಾಗಿತ್ತು ಇವತ್ತು ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್.